ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಲೈಕ್ ಮೊನ್ನೆ ಲೇಟ್ ಆಗಿತ್ತು ಅಂತೇಳಿ ಹಾಫ್ ವೀಡಿಯೋ ಮಾಡಿದ್ದೆ ಆ್ಯಂಡ್ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಲೈಕ್ ಏನಂದರೆ ನಾನು ನಿಮ್ಗೆ ಅವತ್ತು ಹೇಳಿದ್ದೆ ನೇಲ್ ಆರ್ಟ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನೇಲ್ ಆರ್ಟ್ನ ನಾನು ಲೈಕ್ ಆರ್ಟ್ ಮಾಡಿ ತೋರಿಸ್ತೀನಿ ಆ್ಯಂಡ್ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿ. ಸೊ ಟು ಬಿ ಕಂಟಿನ್ಯೂಡ್, ಲೈಕ್ ಅದನ್ನು ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇವಾಗ ನಮ್ಮ ಹುಡುಗಿ ರೆಡಿ ಆಗಿ ಕುಂತಾಳ. ಸೊ ಆಕಿ ಮೇಲೆ ಲೈಕ್ ನೀರು ಇಷ್ಟ ಇದಾವೆ. ಸೊ ಆಕಿ ಮೇಲೆ ಆಲ್ಮೋಸ್ಟ್ ಎಷ್ಟಾಗುತ್ತೋ ಅಷ್ಟು ನಾನು ಬೇರೆ ಬೇರೆ ನೇಲ್ ಟಿಪ್ ಆ್ಯಂಡ್ ಇದು ಮೌಲ್ಡಿಂದು ಟಿಪ್ಪಿಂದು ಪ್ಲಸ್ ಎಲ್ಲನೂ ಲೈಕ್ ಎಷ್ಟು ಸಾಧ್ಯನೋ ಅಷ್ಟು ನಾನು ಹೊಸದಲ್ಲಿ ಲೈಕ್ ಟ್ರೈ ಮಾಡ್ತೀನಿ. ಹೀಗೆ ಗೈಸ್ ಸ್ಟಾರ್ಟ್ ಮಾಡೋಣ. ಇದು ನನ್ನ ನೇಲ್ ಆರ್ಟಿನ ಬ್ಯಾಗು. ಸೊ ಈ ಬಾಕ್ಸಲ್ಲಿ ಸಾತಿಲ್ಲ ಅಂಥೇಳಿ ಲೈಕ್ ಇದರಲ್ಲಿ ಸ್ಟೋರ್ ಮಾಡಿದ್ದೀನಿ. ನೇಲ್ ಪಾಲಿಶ್ ಕ್ಲೀನ್ ಮಾಡಿಕೊಂಡು ಫಸ್ಟ್ ಸ್ಟೆಪ್ ಇದನ್ನು ಒಂದು ಸ್ಮಾಲ್ ರೀಲ್ ಮಾಡ್ತಾ ಇದ್ದೀವಿ. ಸೊ ಇವಾಗ ನೇಲ್ಸ್ ಆಲ್ಮೋಸ್ಟ್ ಇಲ್ಲ. ಸೊ ಲಿಟ್ಲ್ ಬಿಟ್ ಶೇಪ್ ಮಾಡಿಕೊಂಡು ಅಲ್ಲೇ ನೇಲ್ ಟಿಪ್ನ ಮತ್ತು ಮೌಲ್ಡ್ ನೇಲ್ನ ಹಾಕಿ ಸೆಟ್ ಮಾಡುವ. ನೇಲ್ ಆರ್ಟ್ ಮಾಡುವಾಗ ಸೊ ಈ ನೇಲ್ನ ಸ್ವಲ್ಪ ರಫ್ ಆಗಿ ಕ್ರಿಯೇಟ್ ಮಾಡ್ಕೋಬೇಕಾಗ್ತೈತಿ. ಬಿಕಾಸ್ ನೇಲ್ ಟಿಪ್ ಏನಿರ್ತದಲ್ಲ ಅದು ಕೂತ್ಕೋಬೇಕಾಗತ್ತೆ. ಸೊ ಕೂತ್ಕೋಬೇಕಂದ್ರೆ ಸಾಫ್ಟ್ ಇದ್ದರೆ ಲೈಕ್ ಸ್ಲಿಪ್ ಆಗೋ ಚಾನ್ಸಸ್ ಭಾಳ ಇರ್ತದೆ. ಸೊ ಹಾಗಾಗಿ ಸ್ವಲ್ಪ ನೇಲ್ನ ರಫ್ ಮಾಡ್ಕೋಬೇಕು, ಅಂದರೆ ನೈಲ್ ಫೈಲ್ ಮಾಡ್ಕೋಬೇಕು. ಆ್ಯಂಡ್ ಇನ್ನೊಂದು ಏನಂತಂದ್ರೆ ನೆಕ್ಸ್ಟ್ ಇದು ನೇಲ್ ಫೈಲ್ ಆದ ತಕ್ಷಣ ನಾವು ಇದನ್ನು ಫೌಂಡೇಶನ್ ಅಂತ ಹೇಳ್ಕರ್ತೀವಿ. ಲೈಕ್ ಸ್ಪೆಷಲಿ ಲೈಕ್ ನೇಲ್ ಆರ್ಟ್ ಒಳಗೆ ಅವೈಲೇಬಲ್ ಇರುತ್ತೆ. ಸೊ ಇದನ್ನು ನಾವು ಫೌಂಡೇಶನ್ ಅಂತ ಕರಿತೀವಿ, ಅಂದರೆ ಬೇಸ್. ಸೊ ಇದನ್ನು ಬಿಫೋರ್ ಲೈಕ್ ಯಾವುದೋ ನೇಲ್ ಆರ್ಟ್ ಮಾಡೋಕ್ಕಿಂತ ಮುಂಚೆ, ಲೈಕ್ ನೇಲ್ ಆರ್ಟ್ ಇನ್ ದ ಸೆನ್ಸ್ ಲೈಕ್ ಎಕ್ಸ್ಟೆನ್ಷನ್ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಫೌಂಡೇಶನ್ನ ಅಪ್ಲೈ ಮಾಡ್ಕೋಬೇಕು. ಬಿಕಾಸ್ ನೇಲ್ ಡ್ಯಾಮೇಜ್ ಆಗೋದಿಲ್ಲ ಆ್ಯಂಡ್ ಸ್ವಲ್ಪ ಸ್ಟಿಫಾಗಿ ಕೂಡ ಇರುತ್ತೆ. ಮಿನಿಟ್ಸ್ ಲೈಕ್ ಕ್ಯೂರ್ ಮಾಡಬೇಕಾಗ್ತದೆ LED ಬಲ್ಪಲ್ಲಿ. ಇವ್ರದ್ದು ನೇಲ್ ಸೈಜ್ ಏನಿದೆಯಲ್ಲ ಅವ್ರು ಡ್ರೈ ಮಾಡ್ಕೊತಿರ್ತಾರೆ. ಸೊ ಆನ್ ದಟ್ ಟೈಮಿಂಗ್ ಒಳಗೆ ನಾವು ಅವ್ರ ನೇಲ್ಸ್ ಎಕ್ಸ್ಟೆನ್ಷನ್ಸ್ ತೊಗೊಂಡು ಲೈಕ್ ಅವ್ರಿಗೆ ಯಾವ್ದು ಸೆಟ್ ಆಗ್ತೈತೆ ಅಂತ ನೋಡಿಕೊಂಡು ರೆಡಿ ಮಾಡ್ಕೊಳ್ಳೋಣ. ನಾನು ಹೇಳಿದ್ನಲ್ಲ ನಿಮ್ಗೆ, ಲೈಕ್ ನಾನು ಮೌಲ್ಡ್ ನೇಲು ಟ್ರೈ ಮಾಡ್ತೀನಿ ಆ್ಯಂಡ್ ನಾನು ಟಿಪ್ ಕೂಡ ಟ್ರೈ ಮಾಡ್ತೀನಿ. ನೇಲ್ ಸೈಜ್ನ ಫಸ್ಟ್ ಚೆಕ್ ಮಾಡ್ಕೊಳ್ಳೋಣ. ಗ್ಲೂ ಹಾಕಿ ಅಂಟಿಸಿ ತೋರಿಸ್ತೀನಿ. ಯಾವ ಥರ ಅಂತಂದರೆ ಯಾವಾಗಲೂ ನೇಲ್ನ ಡೌನ್ವರ್ಡ್ಸಿಂದ ಪುಷ್ ಮಾಡಬೇಕು. ಬಿಕಾಸ್ ಗಮ್ಮೆಲ್ಲ ಲೈಕ್ ಸ್ಪ್ರೆಡ್ ಆಗಬೇಕಲ್ಲ ಹ್ಯಾಂಡ್ಸಿಗೆ, ಫಿಂಗರಿಗೆ. ಸೊ ಡೌನ್ವರ್ಡ್ಸಿಂದ ಪುಷ್ ಮಾಡಿ ಈ ಕ್ಲಿಪ್ ಹಾಕಿ ಇಟ್ವಿ ಅಂದರೆ ಒಂದು 2 ಮಿನಿಟ್ಸು ಸ್ಟಿಕ್ ಆಗಿರುತ್ತೆ. ನೆಕ್ಸ್ಟ್ ನೇಲ್ ಸೈಜ್ ತೊಗೊಳ್ಳೋಣ. ಏನಕ್ಕೆ ಬೆಸ್ಟ್ ಯೂಸ್ ಇರುತ್ತೆ ಅಂದರೆ ಲೈಕ್ ಇನ್ ಕೇಸ್ ಗಮ್ ಏನಾದರೂ ಸ್ಪ್ರೆಡ್ ಆಗಿರಲಿಲ್ಲ ನೇಲಲ್ಲಿ ಅಂತಂದರೆ ನಾವು ಕ್ಲಿಪ್ಪಾಗಿ ಇಟ್ವಿ ಅಂತಂದರೆ ಈಸಿಯಾಗಿ ಸ್ಟಿಕ್ಕಾಗಿ ಕ್ಲಿಪ್ ಸ್ಪ್ರೆಡ್ ಆಗಿ ನೀಟಾಗಿ ಕುತ್ಕೊಂಡಿರುತ್ತೆ. ಸೊ ಇವ್ರ ನೆಕ್ಸ್ಟ್ ನೇಲ್ ಸೈಜ್ ಸಿಗ್ತಿಲ್ಲ. ಇದು ನಾನು ಇವಾಗ ನೇಲ್ ಟಿಪ್ ಯಾವ ಟಿಪ್ ಯೂಸ್ ಮಾಡ್ತಿದ್ದೀನಿ ಅಂದರೆ ಆರ್ಕ್ಯಾಲಿಕ್ಕಿಂದ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ನಾವು ಕಂಟಿನ್ಯೂಸ್ ಆಗಿ ಲೈಕ್ ಆರ್ಕ್ಯಾಲಿಕ್ ಪೌಡ್ರಿಂದ ಸ್ಟಿಫಾಗಿ ಕೂರಿಸ್ತೀನಿ. ಇವಾಗ ನಾನು ಮೌಲ್ಡಿಂದ ಟ್ರೈ ಮಾಡ್ತೀನಿ. ಇದು ಪಾಲಿಜೆಲ್ ಅಂತ ಹೇಳ್ತೀವಿ ಆ್ಯಕ್ಚುಲಿ. ಈ ಪಾಲಿಜೆಲನ್ನು ಇದು ನಾವು ಕನ್ನಡದಲ್ಲಿ ಅಚ್ಚ ಅಂತ ಹೇಳ್ತೀವಲ್ಲ, ಸೊ ಇದು ಮೌಲ್ಡ್ ಟಿಪ್ ಅಂತ ಹೇಳ್ತೀವಿ. ಇದರಲ್ಲಿ ನಾವು ಮೌಲ್ಡ್ ಹಾಕಿ ಲೈಕ್ ಇದನ್ನು ಡಾಟಾ ಸ್ಟಿಕ್ ಮಾಡಿದ್ರೆ ಈಸಿಯಾಗಿ ಸೆಟ್ ಆಗುತ್ತೆ. ಬಟ್ ಅದನ್ನು ಇಮಿಡಿಯೇಟಾಗಿ ಡ್ರೈ ಮಾಡಬೇಕಾಗತ್ತೆ ಹೇಳ್ತೀವಿ. ಸೊ ಮೌಲ್ಡಲ್ಲಿಟ್ಟು ಪ್ರೆಸ್ ಮಾಡಿರ್ತೀವಿ ಇದನ್ನು. ಸೊ ಇದಕ್ಕೆ ಮೇನ್ ಇಂಪಾರ್ಟೆಂಟು ಪಾಲಿ ಲಿಕ್ವಿಡ್ ಅಂತೇಳಿ ಸ್ಲಿಪ್ ಸೊಲ್ಯೂಷನ್ ಅಂತ ಸಿಗ್ತದೆ. ಏನಂತಂದ್ರೆ ಇದು ಇವಾಗ ಸ್ವಲ್ಪ ಸ್ಟಿಕ್ಕಿ ಇರ್ತದೆ. ಸೊ ಇದು ಸ್ಟಿಕ್ಕಿನೆಸ್ ಸಡನ್ನಾಗಿ ಹೋಗೋದಿಲ್ಲ. ಲೈಕ್ ನಾರ್ಮಲಾಗಿ ಬ್ರಷಿಂದ ಅಪ್ಲೈ ಮಾಡಿದ್ರೆ ಬ್ರಷ್ಷಿಗೆ ಉಲ್ಟಾ ಹತ್ತೋಕೆ ಸ್ಟಾರ್ಟ್ ಆಗ್ತದೆ. ಸೊ ನಾವು ಈ ಲಿಕ್ವಿಡ್ ತೊಗೊಂಡು ಈ ಮೌಲ್ಡ್ ಏನಿದೆಯಲ್ಲ, ಪಾಲಿಜೆಲ್ ಏನಿದೆಯಲ್ಲ, ಈ ಮೌಲ್ಡ್ ಒಳಗಡೆ ಲೈಕ್ ಸ್ಪ್ರೆಡ್ ಮಾಡ್ಕೋಬೇಕಾಗ್ತೈತಿ. ಆ್ಯಂಡ್ ಇದು ಮೌಲ್ಡಿಂದ ಲೈಕ್ ಪಾಲಿಜೆಲ್ಲಿಂದ ಏನು ಪ್ರಾಬ್ಲಮ್ ಅಂತಂದ್ರೆ ಒಳಗಡೆ ಬಬಲ್ಸ್ ಜಾಸ್ತಿ ಕೂರ್ತದೆ. ಸೊ ಅದು ಹೋಗೋ ಮಟ್ಕೊಂಡು ಸ್ವಲ್ಪ ವೆಯ್ಟ್ ಮಾಡಬೇಕಾಗ್ತದೆ. ಸೊ ಅದನ್ನೆಲ್ಲ ಕ್ಲಿಯರ್ ಮಾಡಿ ಸ್ಟಿಕ್ ಮಾಡ್ಕೋಬೋದು.
ಸೊ ಇದನ್ನು ಕೂಡ ಡೌನ್ವರ್ಡ್ಸಿಂದನೂ ಹಾಕಬೇಕಾಗ್ತೈತಿ. ಮಾಲ್ಟ್ ಟಿಪ್ ಏನಿರುತ್ತಲ್ಲ ಹಗೂರ್ಕ ಲಿಫ್ಟ್ ಮಾಡಬೇಕು. ಓಕೆ, ಇವು ಸೈಜ್ ನೀಟ್ ಲೈಕ್ ಕರೆಕ್ಟ್ ಸಿಗ್ಲಾರ್ದಕ್ಕೆ ಇದು ಎಕ್ಸ್ಟ್ರಾ ಬಂದಿದೆ ಅಷ್ಟೇ. ಸ್ಮಾಲ್ ಫಿಂಗರ್ ಕೂಡ ಹಾಗೆ ಆಗ್ತದೆ. ಆ್ಯಂಡ್ ಇನ್ನೊಂದೇನೆಂದರೆ ಇದು ಪಾಲಿಜಲ್ಲಿನ ಲಿಕ್ವಿಡ್ ಬೇಗ ಡ್ರೈ ಆಗಿಬಿಡುತ್ತೆ, ಗಾಳಿಗಾಯಿತು ಅದಕ್ಕಾಯಿತು. ಸೊ ಒಂದು ಸ್ವಲ್ಪ ಇದನ್ನು ಬೇಗನೆ ಮಾಡ್ಕೋಬೇಕಾಗತ್ತೆ. ಸೊ ಇದನ್ನು ಕೂಡ ಒಂದು 60 to 90 ಮಿನಿಟ್ಸ್ ಡ್ರೈ ಮಾಡಬೇಕು. ಇದು ಮೌಲ್ಡಿಂದ ಏನಿದೆಲ್ಲ ಸಿಕ್ಕಾಪಟ್ಟೆ ಇಷ್ಟ. ಬಿಕಾಸ್ ನಾನು ಡೈರೆಕ್ಟಾಗಿ ಹಾಕಿದಕ್ಕೆ ನೇಲ್ ಪಾಲಿಶ್ ಅಪ್ಲೈ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ಚೆನ್ನಾಗಿ ಕಾಣಿಸುತ್ತೆ. ಟಿಪ್ ಕಟ್ರ್ ಅಂತ ಹೇಳ್ತೀವಿ. ಸೊ ಇದೇನು ಎಕ್ಸ್ಟ್ರಾ ನೀಲ್ಸ್ ಇರುತ್ತಲ್ಲ, ಸೊ ಅದನ್ನು ನಾವು ಫ್ರಂಟಿಂದನೇ ಕಟ್ ಮಾಡ್ಕೋಬೇಕಾಗ್ತೈತಿ. ಓಕೆ, ಆಫ್ಟರ್ ದಟ್ ಇದಾದಮೇಲೆ ನಾವು ಇದನ್ನು ನೇಲ್ ಶೇಪರ್ ತೊಗೊಂಡು ಸೊ ಶೇಪ್ ಕೊಡಬೇಕು. ಲೈಟಾಗಿ ಕೊಟ್ಕೊಳ್ಳೋಣ, ಬಿಕಾಸ್ ಇದು ನಡುತ್ತೆ ಅಂತೇಳಿ ನಾನು ಲೈಟಾಗಿ ಮಾಡ್ತಾಯಿದ್ದೀನಿ. ಆಫ್ಟರ್ ದಟ್ ಲೈಕ್ ಇದನ್ನು ಯಾವಾಗ ಫಿನಿಶಿಂಗ್ ಕೊಡಬೇಕು ಅಂತಂದರೆ ಆರ್ಕೆಲಿಕ್ ಹಾಕಿದ ತಕ್ಷಣ ಇದು ಆರ್ಕೆಲಿಕ್ ಫಿಲ್ ಮಾಡಬೇಕು. ಆರ್ಕೆಲಿಕ್ ಫಿಲ್ ಮಾಡಿದ ತಕ್ಷಣ ನಾವು ಇದನ್ನು ಕಂಪ್ಲೀಟಾಗಿ ಶೇಪ್ ಕೊಡ್ಬೋದು. ಸೊ ಇದೇನು ಮೌಲ್ಡಿಂದ ಆ್ಯಕ್ಚುಲಿ ಇದು ಎಕ್ಸ್ಟ್ರಾ ಹಿಂಗೆ ಬೀಳುತ್ತೆ ಬಿಕಾಸ್ ಆಫ್ ನಾವು ಲೈಕ್ ಸಡನ್ನಾಗಿ ಮೌಲ್ಡ್ ಹಾಕಿದ ತಕ್ಷಣ ಸೊ ನೇಲ್ ಟಿಪ್ ಹೀಗಿದ್ದಾಗ ಇದೆಲ್ಲ ಪುಷ್ ಮಾಡಿದ ತಕ್ಷಣ ಕೆಳಗಡೆ ಹಿಂಗೆ ನಾವು ಡೌನ್ವರ್ಡ್ಸಿಗೆ ಇದಕ್ಕದು ಹಿಂಗೆ ಇಳೆ ಬೀಳ್ತದೆ. ಸೊ ಇಮಿಡಿಯೇಟಾಗಿ ನಾನು ವೀಡಿಯೋದಲ್ಲಿ ಬಿಫೋರ್ ತೋರಿಸಿದ್ದೀನಿ, ಜಸ್ಟ್ ಒಂದು 10 ಮಿನಿಟ್ಸ್ ಹಿಂಗೆ ಹಿಡಿದ ತಕ್ಷಣ ನೆಕ್ಸ್ಟ್ ಆಟೋಮೆಟಿಕ್ಲಿ ನಾವು ಇದನ್ನು ಹ್ಯಾಂಡ್ನ ಡಬ್ ಹಾಕ್ಬೇಕಾಗ್ತೈತಿ. ಅಂದರೆ ಡಬ್ ಹಾಕಿದರೆ ಈ ಥರ ಕೂತ್ಕೊಳ್ಳೋಲ್ಲ ಯೂಶ್ವಲಿ. ಇದ್ದದನ್ನು ನಾವು ನೀಟಾಗಿ ಸ್ಮಾಲಾಗಿ ಕಟ್ ಮಾಡಿಕೊಂಡು ನೇಲ್ ಫೈಲಿಂದ ಲೈಕ್ ನೇಲ್ ಶೇಪರಿಂದ ಇದನ್ನು ಫೈಲ್ ಮಾಡಿದರೆ ಹೋಗ್ತದೆ, ಏನು ಪ್ರಾಬ್ಲಮ್ ಇಲ್ಲ. ಇದಕ್ಕೂ ಏನು ಹೋಗೋದಿಲ್ಲ, ದಪ್ಪ ಕುಂದಿತ್ತೆ ಅನ್ನೋ ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಯಾವಾಗಲೂ ನೇಲ್ ಟಿಪ್ನ ಅರಿಕೆಲಿಕ್ಕಿಂದು ಹಾಫ್ ಹಾಕಿ ನಾವು ಫಿಲ್ ಮಾಡ್ಕೊಂಡಿರ್ತೀವಿ. ಏನಂತಂದರೆ ಇನ್ ಕೇಸ್ ನೇಲ್ ಟಿಪ್ಪು ಸಮ್ಟೈಮ್ ನಾವು ಏನಾದರೂ ಲೈಕ್ ಮರೆತು ಏನಾದರೂ ಸ್ವಲ್ಪ ಉಗುರಿಲ್ಲ ಗೋಡೆಗೆ ಟಚ್ ಅಥವಾ ಟೇಬಲ್ಗೆ ಏನು ಟಚ್ ಆಯ್ತಂದರೆ ಇದು ಭಾಳ ನೋವಾಗ್ತೈತಿ. ಇನ್ ಕೇಸ್ ಬರೀ ಟಿಪ್ ಇತ್ತಂದ್ರೂ, ಇಲ್ಲ ಅಂತಂದರೆ ಅಟ್ಲೀಸ್ಟ್ ಲೈಕ್ ಹೆಂಗೆ ಅಂತಂದ್ರೆ ಇದು ಕಿತ್ತು ಚಾನ್ಸಸ್ಸು ಇರ್ತೈತಿ. ಸೊ ನಾವು ಯಾವಾಗಲೂ ಆರ್ಕೆಲಿಕ್ ಅಂದರೆ ಇದು ಆರ್ಕೆಲಿಕ್ ಪೌಡರ್ ಅಂತ ಹೇಳ್ತೀವಿ. ಸೊ ಇದರಿಂದ ನಾವು ನೇಲ್ನ ಫಿಲ್ ಮಾಡಿಕೊಂಡ್ರೆ ಸ್ಟ್ರಾಂಗಾಗೂ ಇರುತ್ತೆ ಆ್ಯಂಡ್ ಟೈಟಾಗೂ ಕೂತ್ಕೊಳುತ್ತೆ, ಇಮಿಡಿಯೇಟಾಗಿ ಕಿತ್ತಂಗಿಲ್ಲ. ಅಟ್ಲೀಸ್ಟ್ ನಿಮ್ಗೆ ಏನಿಲ್ಲ ಅಂದರೂ ಆರ್ಕೆಲಿಕ್ ಪೌಡ್ರಿಂದ ನಾವು ಮಾಡಿದ್ದನ್ನು 1 ಮಂತ್ವರೆಗೂ ನಾವು ನೇಲ್ನ ಕಂಟಿನ್ಯೂ ಆಗಿ ಇಟ್ಕೋಬೋದು. ಸೊ ಈ ಡೈರೆಕ್ಟಾಗಿ ಆರ್ಕೆಲಿಕ್ ಪೌಡ್ರನ್ನ ನಾವು ಹೆಂಗೆ ಯೂಸ್ ಮಾಡಬೇಕಂತಂದ್ರೆ ಇದಕ್ಕೆ ನಾವು ಮೋನೋಮರ್ ಅಂತ ಹೇಳ್ತೀವಿ. ಸೊ ಮೋನೋಮರ್ನ ಒಂದು ಗ್ಲಾಸಲ್ಲಿ ಲೈಕ್ ಒಂದು ಬಾಟಲ್ ಹಾಕ್ಕೊಂಡು ಆರ್ಕೆಲಿಕ್ ಪೌಡ್ರನ್ನ ಯೂಸ್ ಮಾಡೋದು. ಹೆಂಗಂದ್ರೆ ಇದನ್ನು ಮೋನೋಮರಲ್ಲಿ ಲೈಟಾಗಿ ಡಿಪ್ ಮಾಡಿ ಯಾವಾಗಲೂ ನಾವು ಇದನ್ನು ಅಂದರೆ ಡೌನ್ವರ್ಡ್ಸ್ ಕಾರ್ನರಿಂದ ಇದ್ರೊಳಗೆ ಇಡಬೇಕು. ಇದೇನು ಗ್ಯಾಪ್ ಇದೆಯಲ್ಲ ಇದನ್ನು ನೀಟಾಗಿ ಫಿಲ್ ಮಾಡ್ಕೋಬೇಕು. ಇನ್ ಕೇಸ್ ನಿಮ್ಗೆ ಡ್ರೈ ಅನ್ನಿಸ್ತಾ ಇತ್ತಂದ್ರೆ ಅಗೇನ್ನ ಮೋನೋಮರ್ನ ಡಿಪ್ ಮಾಡಿ ನೀಟಾಗಿ ಫಿಲ್ಲಿಂಗ್ ಮಾಡ್ಕೋಬೋದು. ಇವಾಗ ಕ್ಯೂಟಿಕಲ್ನ ಪುಷ್ ಮಾಡಲ್ಲ, ಬಿಕಾಸ್ ಆಫ್ ಲೈಕ್ ಇವಾಗ ಸ್ಕಿನ್ ಭಾಳ ಡೆಲಿಕೇಟ್ ಐತಿ ಆ್ಯಂಡ್ ಇನ್ನೂ ಎಳೆ ಸ್ಕಿನ್ ಆಗಿದ್ದರಿಂದ ನಾನು ಜಾಸ್ತಿ ಇವತ್ತು ಕ್ಯೂಟಿಕಲ್ನ ಪುಷ್ ಮಾಡೋಕ್ಕೆ ಹೋಗಿಲ್ಲ. ಸೊ ನೀವು ಅಂದ್ಕೋಬೋದು ವಿತೌಟ್ ಪುಷಿಂಗ್ ಹೆಂಗಪ್ಪ ನೇಲ್ನ ಟಿಪ್ನ ಲೈಕ್ ಅನಿಸೋದು ಅಂಥೇಳಿ. ಅವ್ರು ಗ್ಯಾಪ್ ಕೊಟ್ಟು ನೇಲ್ ಟಿಪ್ನ ನೀವು ಹಾಕ್ಬೋದು, ಏನು ತೊಂದರೆ ಇಲ್ಲ. ಸೊ ಅಗೇನ್ ಸೇಮ್ ಪ್ರೊಸೀಜರ್ನ ನೆಕ್ಸ್ಟ್ ನೇಲ್ ಕೂಡ
ಇದನ್ನೆಲ್ಲನೂ ನೀಟಾಗಿ ಶೇಪಲ್ಲಿ ತೊಗೊಂಡು ಬಂದು ಆಲ್ಮೋಸ್ಟ್ ಇದನ್ನು ಇವಾಗ ಫೈಲ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ನೆಕ್ಸ್ಟು ನೇಲ್ ಪಾಲಿಶ್ ಅಪ್ಲಿಕೇಶನ್ ಮಾಡ್ಕೊತೀನಿ. ಇದು ಕೂಡ ಜೆಲ್ ಪಾಲಿಶೇ. ನಾನು ಇದ್ರ ಮೇಲೆ ಡಿಸೈನ್ ಕ್ರಿಯೇಟ್ ಮಾಡ್ತೀನಿ. ನೀಟಾಗಿ ಸೈಜ್ ಸಿಕ್ತು ಅಂದರೆ ಇನ್ನೂ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಸೊ ಇವಾಗ ನೇಲ್ ಸಿಕ್ಕಾಪಟ್ಟೆ ಚಿಕ್ಕವಿದ್ದಾವೆ. ಸೊ ಹಂಗಾಗಿ ಕರೆಕ್ಟಾಗಿ ಸೈಜ್ ಸಿಗದೆ ಇರೋದಕ್ಕೆ ಲೈಕ್ ಹಿಂಗೆ ಅನ್ಇವನ್ ಅಂತ ಅನ್ಸಾತೈತಿ. ನೇಲ್ ಪಾಲಿಶ್ ಅಪ್ಲಿಕೇಶನ್ ಆದಮೇಲೆ ಅದೇನು ಫೀಲ್ ಬರೋದಿಲ್ಲ ನಮ್ಗೆ. ಕ್ಯೂರ್ ಮಾಡಿ ಆ್ಯಕ್ಚುಲಿ ಇದು ನಾವು ಸ್ಪೈಡರ್ ಜೆಲ್ ಅಂತ ಹೇಳ್ತೀವಿ. ನೀವು ಇದರಿಂದ ನೀವು ಯಾವ ಥರ ಲುಕ್ ಬೇಕಾದರೂ ಕ್ರಿಯೇಟ್ ಮಾಡ್ಕೋಬೋದು. ಇದನ್ನು ಜಸ್ಟ್ 30 ಮಿನಿಟ್ಸ್ ಕ್ಯೂರ್ ಡ್ರೈ ಮಾಡ್ಕೊಂಡು ನಾ ಈ ಗ್ಲಿಟರ್ ತೊಗೊಂಡು ಇವಾಗ ಜಸ್ಟ್ ಇದೇನು ನಾನು ಸ್ಪೈಡರ್ ಜೆಲ್ ಇದು ಮಾಡಿದ್ನಲ್ಲ ಅದ್ರ ಮೇಲೆ ಸ್ಕ್ವೀಸ್ ಮಾಡ್ತೀನಿ. ಶೈನಿ ಟಾಪ್ ಕೋಟ್ ಯೂಸ್ ಮಾಡ್ತೀನಿ. ಸೊ ಇದು ನಾನು ಯೂಸ್ ಮಾಡಿದೆ ಏನಕ್ಕಪ್ಪ ಅಂತಂದ್ರೆ ನನಗಿದ್ದು ನೆಕ್ಸ್ಟ್ ನಾನು ಏನಾದರೂ ಲೈಕ್ ಡಸ್ಟಲ್ಲಿ ಹೋದರೂ ಕೂಡ ನನ್ನ ಮೇಲೂ ಹಿಂಗೇ ಶೈನಾಗಿರಲಿ ಅನ್ನೋದಕ್ಕೋಸ್ಕರ ಶೈನ್ ಕೋಟ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದನ್ನು ಕೂಡ ನೀವು ಡ್ರೈ ಮಾಡಬೇಕಾಗ್ತದೆ. ಆ್ಯಂಡ್ ಇದನ್ನೇ ನಾವು ಸ್ಲೋವಾಗಿ ಪ್ರೊಸೀಜರ್ ಮಾಡ್ಕೊಳಕ್ಕೆ ಹೋಗಬಾರ್ದು. ಬಿಕಾಸ್ ಬೇಗ ಇದು ಲೈಕ್ ಜೆಲ್ ಆಗಿರೋದ್ರಿಂದ ಇದು ಆ ಸೈಡ್ ಈ ಸೈಡೆಲ್ಲ ಓಡಾಡುತ್ತೆ. ಸೊ ಇಮಿಡಿಯೇಟಾಗಿ ಡ್ರೈ ಮಾಡ್ಬೇಕು 60 ಮಿನಿಟ್ಸ್. ಫೈನಲಿ ನಮ್ಮ ನೇಲ್ ಆರ್ಟ್ ಲುಕ್ ಹೇಗಿದೆ ಅಂತ ನೋಡಿ. ಸೊ ಇನ್ಮೇಲಿಂದ ನನ್ನ ಪಾರ್ಲರಲ್ಲಿ ನೇಲ್ ಆರ್ಟ್ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಅದ್ರ ಡೆಮೋ ಇದು. ಫೈನಲಿ ನಮ್ಮ ಹುಡುಗಿದು ನೇಲ್ಸು ಹೀಗೆ ಕಾಣ್ತಾ ಇದ್ದಾವೆ. ಸೊ ಗೈಸ್, ಎನಿ ಇನ್ಫಾರ್ಮೇಷನ್ ಅಬೌಟ್ ನೇಲ್ ಆರ್ಟ್ ಆ್ಯಂಡ್ ನೇಲ್ ಕ್ಲಾಸಸ್ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ರೆ ನಾನು ಯೂಶ್ವಲಿ ಸ್ಕ್ರೀನ್ ಮೇಲೆ ನನ್ನ ನಂಬರ್ನ ಅಪ್ಲೋಡ್ ಮಾಡಿರ್ತೀನಿ. ಸೊ ಪ್ಲೀಸ್ ಏನಾದರೂ ಡೌಟ್ಸ್ ಇತ್ತಂದರೆ ಅಥವಾ ಕ್ಲಾಸ್ ಬಗ್ಗೆ ಎಂಕ್ವೈರಿ ಮಾಡಬೇಕಂದ್ರೆ ಪ್ಲೀಸ್ ಮೆಸೇಜ್ ಆಗಿ ಕಾಲ್ ಮಾಡಿ ಆ್ಯಂಡ್ ಕ್ಲಾಸಸ್ ಬಗ್ಗೆ ಇನ್ಫಾರ್ಮೇಷನ್ ತಗೊಳ್ಳಿ. ಫೈನಲಿ ಲೈಕ್ ನಾವು ಹುಡುಗಿ ಫುಲ್ ಖುಷಿಯೊಳಗಿದ್ದಾಳೆ. ಸೊ ಹೆಂಗೆ ಅನ್ನಿಸ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ. ಏನಾದರೂ ಲೈಕ್ ನಾನು ಇಂಪ್ರೂವ್ ಮಾಡ್ಕೋಬೇಕಂದ್ರೂ ಪ್ಲೀಸ್ ನಂಗೆ ಹೇಳ್ಕೊಡಿ. ನಾನು ಇನ್ನೂ ಲೈಕ್ ನನ್ನ ವೀಡಿಯೋಸನ್ನು ಇನ್ನೂ ಚೆನ್ನಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಹೆವಿ ಡೌ ಮಾಡತ್ತಳಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗೈಸ್. ಆ್ಯಂಡ್ ಒನ್ಸ್ ಅಗೇನ್ ಲೈಕ್ ನನ್ನ ಪಾರ್ಲರ್ ಬಂದ್ಬಿಟ್ಟು ಶಿರು ಪಾರ್ಕಲ್ಲೇ ಇರೋದು. ಪ್ಲೀಸ್ ಎನಿ ಇನ್ಫಾರ್ಮೇಷನ್ ಅಬೌಟ್ ಕ್ಲಾಸಸ್, ಸರ್ವೀಸಸ್ ಆ್ಯಂಡ್ ಇವಾಗ ನೇಲ್ ಆರ್ಟ್ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದೆ. ಸೊ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕಾತಂದ್ರೆ ಪ್ಲೀಸ್ ನಂಗೆ ಮೆಸೇಜ್ ಮಾಡಿ ಅವ್ರಿಗೆ ಕಮೆಂಟ್ ಮಾಡಿ. ಆ್ಯಂಡ್ ವಿಸಿಟ್ ಅವರ್ ಪಾರ್ಲರ್ ಶಿರು ಪಾರ್ಕಲ್ಲಿ ಇದೆ ಮೇನ್ ಏರಿಯಾದಲ್ಲಿ. ಜಸ್ಟ್ ನನ್ನ ನಂಬರ್ಗೆ ಕಾಲ್ ಮಾಡಿ, ನನ್ನ ನಂಬರ್ ಮೆನ್ಷನ್ ಮಾಡಿರ್ತೀನಿ. ಆ್ಯಂಡ್ ಓಕೆ, ಟೇಕ್ ಕೇರ್, ಬಾಯ್, ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ ಯು.